ಓಕೆ, ನಮಸ್ತೆ ಎಲ್ರಿಗೂ. ದಿನೇಶ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ ಜೊತೆ ಹಾಸನದ ಅಂಜಲಿ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಎಸ್, ಸೊ ಈ ಒಂದು ವಿಡಿಯೋ ಮಾಡುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಸೊ ನಮ್ಮ ಸಂಸ್ಥೆ ಈ ಬೆಡ್ರೂಮ್ ನ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಅನ್ನ ಸೊ ನಾನು ಅಂಜಲಿ ಮೇಡಮ್ಗೆ ಕೊಟ್ಟಿದ್ದೆ, ಕರೆಕ್ಟ್ ಅಲ್ವಾ ಮೇಡಮ್? ಸೊ ಈ ಮ್ಯಾಟ್ರಸ್ ಕೊಡುವಾಗ ಸೊ ನನಗೆ ಅಂಜಲಿ ಮೇಡಮ್ ಹೇಳಿದ್ದೇನೆ ಅಂತ ಹೇಳಿದ್ರೆ, ನನಗೆ ಏನು ಹೆಲ್ತ್ ಇಶ್ಯೂ ಇಲ್ಲ, ಸೊ ನಾನು ಸ್ಟೂಡೆಂಟ್ ಆಕ್ಚುಲಿ. ಸೊ ಅದರಿಂದ ಇದ್ರ ಅವಶ್ಯಕತೆ ಇದೆಯಾ ಅಂತ, ಬಟ್ ಇದರ ಸೈನ್ಸ್ ಅನ್ನು ಅರ್ಥ ಮಾಡ್ಕೊಂಡು ಇವತ್ತು ಅಂಜಲಿ ಮೇಡಮ್ ಈ ಒಂದು ಮ್ಯಾಟ್ರಸ್ ಅನ್ನ ಬೈ ಮಾಡಿದ್ದಾರೆ. ಮೇಡಮ್ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ಈಗ ಆಕ್ಚುಲಿ ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂದ್ರೂ ಕೂಡ ನೀವು ಪ್ರಾಡಕ್ಟ್ ಅನ್ನ ಹೇಗೆ ತಗೊಂಡ್ರಿ? ಇದ್ರ ಬಗ್ಗೆ ನನಗೆ ನೀವು ಹೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು ಸರ್. ಯಾಕಂದ್ರೆ ವಿಜ್ಞಾನದಿಂದನೇ ಜೀವನ ನಡೀತಾ ಇದೆ. ಅಂದ್ರೆ ಸೈನ್ಸ್ ಪ್ರಾಡಕ್ಟ್ ಇದು. ನಿಮ್ಮ ಹೆಲ್ತ್ ಅಲ್ಲಿ ಏನಾದ್ರು ಡಿಫರೆನ್ಸ್ ಗೊತ್ತಾಯ್ತಾ, ಚೇಂಜಸ್ ಗೊತ್ತಾಯ್ತಾ? ಸೊ ನಿಮ್ಗೆ ಏನಾದ್ರು ಫೀಲ್ ಆಗ್ತಾ ಇದೆಯಾ ತಗೊಂಡ ನಂತರ? ಫಸ್ಟ್ ನನಗೆ ಎಜುಕೇಶನ್ ಮಾಡ್ತಾ ಇರ್ಬೇಕಾದ್ರೆ ನಿದ್ದೆನೆ ಒಂದ್ ಸ್ವಲ್ಪ ಕಡಿಮೆ ಆಗ್ತಿತ್ತು ಸರ್. ಕರೆಕ್ಟ್ ನಿದ್ದೆ ಬರ್ತಿರ್ಲಿಲ್ಲ. ನೈಟ್ ಎಲ್ಲ ಸ್ವಲ್ಪ ಓದ್ತಿದ್ದೆ, ಹಾಗಾಗಿ ಮಾರ್ನಿಂಗ್ ಟೈಮ್ ಎಲ್ಲ ಕಣ್ಣು ಸ್ವಲ್ಪ ಮಂಜು ಆಗ್ತಾ ಇರೋದು, ಡೇ ಎಲ್ಲ ಒಂದ್ ಸ್ವಲ್ಪ ಮೂಡ್ ಆಫ್ ತರ ಆಗ್ತಿತ್ತು ಸರ್. ಇವಾಗ ಸ್ವಲ್ಪ ಕರೆಕ್ಟ್ ನಿದ್ದೆ ಎಲ್ಲ ಬರ್ತಾ ಇದೆ. ಎಸ್, ಆಮೇಲೆ ಬೇರೆ ಏನಾದ್ರು ನಿಮ್ಗೆ ಏನು ಫೀಲ್ ಆಗಿದೆ? ಆ ಸ್ಟ್ರೆಸ್ ಇಂದ ಸ್ವಲ್ಪ ಸ್ಕಿನ್ ಎಲ್ಲ ಒಂಥರ ಅಲರ್ಜಿ ತರ. ಕರೆಕ್ಟ್, ನಾನು ಆಕ್ಚುಲಿ ಮ್ಯಾಟ್ರಸ್ ಕೊಡ್ಬೇಕಾದ್ರೆ ನಿಮ್ಮ ಮುಖದಲ್ಲಿ ಪಿಂಪಲ್ ತುಂಬಾ ಇತ್ತು, ಒಂಥರ ಕೆಂಪಾಗಿತ್ತು. ಬಟ್ ಇವತ್ತು ತುಂಬಾ ಚೇಂಜ್ ಆಗಿದೆ. ಗುಡ್ ರಿಸಲ್ಟ್. ಓಕೆ, ಬೇರೆ ಏನ್ ಫೀಲ್ ಆಗಿದೆ? ಅಂದ್ರೆ ಸರ್ ಆಮೇಲೆ ಕೂತು ತುಂಬಾ ಓದೋದಲ್ವಾ, ಕಾಲ್ ಪೇನ್ ಹಂಗೆ ಕಾಲೆಲ್ಲ ಪೇನ್ ಬರ್ತಾ ಇತ್ತು ನಿಮ್ಗೆ. ಇವಾಗ ಸ್ವಲ್ಪ. ಬಟ್ ನಿಮ್ಗೆ ಇದೆಲ್ಲ ಮುಂಚೆ ಏನು ನೀವು ಫೀಲ್ ಮಾಡ್ಕೊಳ್ತಿರ್ಲಿಲ್ಲ, ಬಟ್ ಇದು ಮ್ಯಾಟ್ರಸ್ ಯೂಸ್ ಮಾಡಿದ ನಂತರ ಅದು ಚೇಂಜಸ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಒಂಥರ ಬೇರೆ ತರನೇ ಚೇಂಜ್ ಆಗ್ತಾ ಇದೆ. ನಿಮ್ಗೆ ಇವಾಗ ಗುಡ್ ಫೀಲ್ ಆಗ್ತಾ ಇದೆ. ಕರೆಕ್ಟ್. ಸೊ ಹಾಗಾದ್ರೆ ನಿಮ್ಗೆ ತುಂಬಾ ರಿಸಲ್ಟ್ ಬಂದಿದೆ ಅಂದ್ರೆ ಹಾಗಾದ್ರೆ ಅಂಜಲಿ ಮೇಡಮ್, ನಾನು ನಿಮ್ಮ ಹತ್ರ ಒಂದು ಕೇಳ್ತೀನಿ. ಸೊ ಇಂದ ಒಂದೇ ಸ್ಟೂಡೆಂಟ್ ಗೆ ಆಗಿರ್ಬೋದು ಅಥವಾ ಎಲ್ಲ ಮನೆಯವರಿಗೆ ಆಗಿರ್ಬೋದು, ಸೊ ಏನ್ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಿ? ಸರ್ ಇದನ್ನ ನಾನು ಯೂಸ್ ಮಾಡ್ತಾ ನಮ್ಮ ಅಮ್ಮನಿಗೆ ಹೇಳಿದೆ. ನಮ್ಮಮ್ಮ ಸ್ವಲ್ಪ ಬ್ಯಾಕ್ ಪೇನ್ ಅಂತ ಹೇಳ್ತಿದ್ರು. ಅಮ್ಮನಿಗೆ ಹೇಳಿದೆ, ಅಮ್ಮ ನೋಡಮ್ಮ ಹಾಸ್ಪಿಟಲ್ ಹೋದ್ರೆ ತುಂಬಾ ಖರ್ಚು ಮಾಡ್ಬೇಕಾಗುತ್ತೆ, ಈ ತರ ನನಗೂ ರಿಸಲ್ಟ್ ಬರ್ತಿದೆ, ನೀನು ಯೂಸ್ ಮಾಡು. ನಮ್ಮ ಅಮ್ಮನ ಯೂಸ್ ಮಾಡ್ತಿದ್ದಾರೆ. ಅಜ್ಜಿ ಸ್ವಲ್ಪ BP ಇತ್ತು, ಅಜ್ಜಿಗೂ ಹೇಳ್ದೆ, ಅಜ್ಜಿ ಹಾಸ್ಪಿಟಲ್ ಹೋದ್ರೆ ತುಂಬಾ ಖರ್ಚಾಗುತ್ತೆ, ಬೇಡ ಹಾಸ್ಪಿಟಲ್ ಹೋಗೋದ್ ಬೇಡ, ಈ ತರ ಇದೆ ನೋಡಿ, ಮನೆಯಲ್ಲೇ ನಾವು ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬಹುದು ಅಂತ ಹೇಳಿದಾಗ, ಹೌದು ಒಳ್ಳೇದಲ್ವಾ ಅಂತ ಅವರು ಯೂಸ್ ಮಾಡ್ತಿದ್ದಾರೆ. ಮನೇಲೆಲ್ಲ ಎಲ್ಲರೂ ಯೂಸ್ ಮಾಡ್ತಿದೀವಿ ಸರ್. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಫ್ಯಾಮಿಲಿ ಎಲ್ಲರಿಗೂ ಹೇಳ್ತಿದೀನಿ. ಮತ್ತೆ ಇದು ಸರ್ ಯಾರಂದ್ರೆ ವಿದ್ಯಾರ್ಥಿಗಳಿಂದ ಎಲ್ಲ ಏಜ್ ಆದವರು ಎಲ್ಲ ಯೂಸ್ ಮಾಡಬಹುದು. ಯಾಕಂದ್ರೆ ವಿದ್ಯಾರ್ಥಿಗಳು ಓದ್ತಾ ತಮ್ಮ ಆರೋಗ್ಯದ ಬಗ್ಗೆ ಅವ್ರು ಏನು ಗಮನ ಕೊಡಲ್ಲ. ಅಪ್ಪ ಅಮ್ಮನ ಪ್ರೆಷರಿಗಾಗ್ಲಿ, ಟೀಚರ್ಸ್ ಪ್ರೆಷರಿಗಾಗ್ಲಿ. ಅಂದ್ರೆ ಇವತ್ತು ಸ್ಕೂಲ್ ಮತ್ತೆ ಮನೇಲಿ ಏನಾಗ್ತದೆ ಅಂದ್ರೆ ಮಕ್ಕಳಿಗೆ ಪ್ರೆಷರ್ ಆಗ್ತಾ ಇದಾರೆ, ನೀನ್ ಓದು ಕಲಿ ಅಥವಾ ಈ ಜಾಬಿಗೋಸ್ಕರ ನಿನ್ನ ಹೋರಾಟ ಅಂತ. ಇದ್ರ ಮಧ್ಯೆ ಹೆಲ್ತ್ ಇಶ್ಯೂ ಗೊತ್ತಾಗ್ತಾ ಇಲ್ಲ ಅಥವಾ ಇವತ್ತು ಬರ್ತಾ ಇದೆ ಅಂತ. ಆಮೇಲೆ ಸ್ಕೂಲಲ್ಲಿ ಕೊಟ್ಟಿರೋ ಸೆಮಿನಾರ್ ಆಗ್ಲಿ, ಅವರ ಎಜುಕೇಶನ್ ಆಗ್ಲಿ ಎಲ್ಲ ಫೋನಲ್ಲೇ ಬರ್ತಿದೆ. ತುಂಬಾ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಬರೋ ರೇಡಿಯೇಷನ್ ತುಂಬಾ ಕಣ್ಣಿಗೆ ಎಫೆಕ್ಟ್ ಆಗಿರುತ್ತೆ. ಅವರಿಗೂ ತುಂಬಾ ಸಮಸ್ಯೆ ಬರುತ್ತೆ ಸರ್. ಆದ್ರೆ ಇದರಿಂದ ಸ್ಟೂಡೆಂಟ್ಸ್ ತುಂಬಾ ಉಪಯೋಗ ಇದೆ ಸರ್. ಅಂದ್ರೆ ಮಕ್ಕಳಲ್ಲಿ ತುಂಬಾ ಬೆಳವಣಿಗೆ ಆಗ್ತಾ ಇರುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಇದು ಏನಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ ಸರ್. ವಿದ್ಯಾರ್ಥಿಗಳು ಯೂಸ್ ಮಾಡ್ಲೇಬೇಕು ಪ್ರತಿಯೊಬ್ರು. ಅಂದ್ರೆ ಹಳ್ಳಿಲಿ ಇರೋರು ಸ್ವಲ್ಪ ನ್ಯಾಚುರಲ್ ಆಗಿರ್ತಾರೆ, ಸಿಟಿಯಲ್ಲಿ ಇರೋರಂತೂ ಉಪಯೋಗ ಮಾಡ್ಲೇಬೇಕು. ಸೊ ನೀವು ಸ್ಟೂಡೆಂಟ್ ಗೆ ಜಾಸ್ತಿ ಫೋಕಸ್ ಮಾಡ್ತಾ ಹೇಳ್ತಾ ಇದ್ದೀರಿ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಬೇಕು ಅಂತ. ಎಸ್, ಉಪಯೋಗ ಇದೆ ಸರ್. ಯಾಕಂದ್ರೆ ಇವಾಗಿನ ಸ್ಟ್ರೆಸ್ ಲೆವೆಲ್ ಅಲ್ಲಿ ಎಲ್ಲರದ್ದು ಜೀವನ ಶೈಲಿ ಅನ್ನೋದು ಸ್ಟ್ರೆಸ್ ಆಗ್ಬಿಟ್ಟಿದೆ ಸರ್. ಪ್ರತಿಯೊಬ್ರು ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ರು ಪೋಷಕರಾಗ್ಲಿ, ವಯಸ್ಸಾದವರಾಗ್ಲಿ ಎಲ್ಲರೂ ಸ್ಟ್ರೆಸ್ ಜೀವನ ಮಾಡ್ತಿದ್ದಾರೆ. ಅದರಿಂದ ಇದು ಪ್ರತಿಯೊಬ್ರು. ಇದು ತಿನ್ನುವಂತದ್ದು ಕುಡಿಯುವಂತದ್ದು ಅಥವಾ ಯಾವುದೇ ಮೆಡಿಸಿನ್ ಮಾತ್ರ ಏನು ಅಲ್ಲ, ಇದು ಬರೀ ಇದನ್ನ ಸೈನ್ಸ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಇದು ಬರೀ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಬ್ಲಡ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಮಾಡುತ್ತೆ, ಅದರಿಂದ ನಮ್ಮೆಲ್ಲ ಈಗಿರುವಂತಹ ಕಾಯಿಲೆಯನ್ನು ಕಮ್ಮಿ ಮಾಡುತ್ತೆ. ಸೊ ಮುಂದೆ ಬರುವಂತಹ ಕಾಯಿಲೆಯನ್ನು ಕೂಡ ಇದು 99% ಅಂತ ಹೇಳ್ಬೋದು, ಎಲ್ಲವನ್ನು ಕೂಡ ಅವಾಯ್ಡ್ ಮಾಡುವಂತದ್ದು. ಅದಕ್ಕೋಸ್ಕರ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡೋ ಮುಖಾಂತರ ಇದು ಕಮ್ಮಿ ಆಗುತ್ತೆ. ಸೊ ಥ್ಯಾಂಕ್ ಯು ಅಂಜಲಿ ಮೇಡಮ್. ಸೊ ಒಳ್ಳೆ ನಿಮ್ಮ ರಿಸಲ್ಟ್ ಅನ್ನ ಶೇರ್ ಮಾಡ್ಕೊಂಡ್ರಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಈ ಪ್ರಾಡಕ್ಟ್ ಅನ್ನುವಂಥದ್ದು ಇವತ್ತು ಬರೀ ಕಾಯಿಲೆಗೆ ಮಾತ್ರ ಅಲ್ಲ, ಸೊ ನಾಳೆ ಬರುವಂತಹ ಯಾವುದೇ ಒಂದು ಮುನ್ಸೂಚನೆ ಕೊಡದೆ, ಯಾವುದೇ ಸಿಂಪ್ಟಮ್ ಇಲ್ಲದೆ ಬರುವಂತಹ ಕೆಲವೊಂದು ಜೀವ ಹೋಗುವಂತಹ ಕಾಯಿಲೆ ಇವತ್ತು ನಮ್ಮ ಎದುರುಗಡೆ ಬರ್ತಾ ಇದೆ. ಅದಕ್ಕೋಸ್ಕರ ಅವಾಯ್ಡ್ ಮಾಡಬೇಕಾದ್ರೆ ಈ ಒಂದು ಪ್ರಾಡಕ್ಟ್ ಬೇಕೇ ಬೇಕು. ಇದೊಂದು ಸೈಂಟಿಫಿಕಲಿ ಕೆಲಸ ಮಾಡುವಂತಹ ಒಂದು ಪ್ರಾಡಕ್ಟ್. ಅದರಿಂದ ಈ ಒಂದು ಪ್ರಾಡಕ್ಟ್ ಪ್ರತಿ ಮನೆಯಲ್ಲಿ ಇರಬೇಕು ಅಂತ ಸೊ ನನ್ನೊಂದು ಆಸೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿ ಕೂಡ. ಸೊ ಅಂಜಲಿ ಮೇಡಮ್, ಥ್ಯಾಂಕ್ ಯು.